ಆ್ಯಂಡ್ ಯೂಟ್ಯೂಬಲ್ಲಿ ಸುಮ್ಮನೆ ದುಡ್ಡು ರ್ಯಾಂಡಮ್ ಆಗಿ ಹೇಳಿದ್ದು ಗೈಸ್, ಅದು ಇಷ್ಟಿಷ್ಟೇ ಬರುತ್ತೆ ಅಂತಲ್ಲ, ಅದನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳಿರೋದು. ಒಂದೊಂದು ತಿಂಗಳು ಒಂದೊಂದು ಥರ ಬರುತ್ತೆ, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿ ತೊಗೊಂಡಿರೋಂಥದ್ದು ಇದು. ಲಾಸ್ಟಲ್ಲಿ ನನ್ನ ಲಾಸ್ಟಲ್ಲಿ ಗ್ಲಾಸ್ ಮುಂದೆ ನಿಲ್ಸಿಸ್ತಾರೆ, ನಿಲ್ಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗು ತೋರಿಸು ನೋಡು. ಅದಕ್ಕೆ ನೋಡು ಒಂಥರ ರಾಧೆ ಕಣ್ಣ ಕಾಣ್ತಾ ಇದೆಯಾ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಏನು ವಿಷಯ ಅಂತ ನೀವು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ ಗೈಸ್. ಇವಾಗ ಪೂಜೆ ನಡೀತಾ ಇದೆ, ಹುಣ್ಣಿಮೆ ಇರೋದ್ರಿಂದ. ಓಂ ಶ್ರೀ ಚಾಮುಂಡಾಯ ನಮಃ, ಓಂ ಶ್ರೀ ಲಕ್ಷ್ಮೀ ನಮಃ. ವೆಯ್ಟ್ ನೀವು ಹಾಕಿ ಈಗ ಬೆತ್ಲೆ ಅಂತ ಗೈಸ್. ಫೈನಲಿ ಇವತ್ತು ಹುಣ್ಣಿಮೆ ಪೂಜೆ ಎಲ್ಲ ಆಗಿ ಹುಂಡಿ ತಂದಿದ್ದಾರೆ, ಕೊಡ್ತಾ ಇದ್ದೀನಿ. ಈ ಹುಂಡಿ ವಿಡಿಯೋ ಏನಕ್ಕೆ ನಾವು ಹುಂಡಿ ಇಡ್ತೀವಿ ದೇವ್ರ ಮನೇಲಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ಲಾಸ್ಟ್ ಇಯರು. ಸೊ ಈಗ ಅದನ್ನು ಓಪನ್ ಮಾಡೋ ಟೈಮ್ ಬಂದಿದೆ ಈ ವರ್ಷದಲ್ಲಿ. ಸೊ ಮಾಡೋಣ ಬನ್ನಿ. ಏನು ವೇಟೇ ಇಲ್ವಲ್ಲ ಗೈಸ್, ಏನೋ ದೇಂಬಿಟ್ಟಿರಂಗಿದ್ದಾರೆ ಇವರು. ಮೋಸ್ಟ್ಲಿ ಇರ್ಬೇಕು, ಮೋಸ್ಟ್ಲಿ ನೋಡಿ ನಿಮಗೆ ಚೂರು ಅಬ್ಸರ್ವ್ ಮಾಡಿ. ಇಲ್ಲಿ ಬೆಡ್ ಆಗಿರೋದು ಇಲ್ಲಿ ಕೀ ಇಲ್ಲಿ ನೀವು ಕಳ್ರು ನಮ್ಮ ಮನೇಲಿ ನಾವಲ್ಲ ನೋಡಿ ಇಲ್ಲಿ ನಾವೇ ಹಾಕ್ಸ್ಕೊಂಡು ನಾವೇ ಕೊಡ್ತೀವಿ. ಹಾಕಿದ್ಯಾ ಹಾಕೇ ಇಲ್ವಾ? ಇಷ್ಟೇ ಲೆಕ್ಕಾಚಾರ ಹಾಕೊಳ್ಳಿ ನೀವು. ಗೈಸ್ ಸ್ಮಾಲ್ ಅಮೌಂಟಲ್ಲಿ ಇವಾಗಂತೂ ಏನೂ ಬರೋಲ್ಲ, ಬೆಳ್ಳಿ ಚಿನ್ನ ರೇಟ್ ಇರೋದ್ರಿಂದ. ಸೊ ನಮ್ಮ ಯೂಟ್ಯೂಬಲ್ಲಿ ಬರೋ ಅಮೌಂಟ್ನ ನಾನೊಂದು ಗೋಲ್ಡ್ ಸ್ಕೀಮ್ ಕಟ್ಟಿದ್ದೆ. ಸೊ ಅದು ಇವಾಗ ಮುಗ್ದಿದೆ. ಆ್ಯಂಡ್ ಲಾಸ್ಟ್ ಇನ್ನು 2 days ಅಷ್ಟೇ ಬಾಕಿ ಇರೋದು. ಏನಕ್ಕಂತ ಗೊತ್ತಿಲ್ಲ, 1 month ಹೋಗೋಕ್ಕಾಗಿಲ್ಲ. ಇವತ್ತೊಳಗೆ ನಾಳೆ ಕೇರ್ಲೆಸ್ ಅವರೇ ಫೋನ್ ಮಾಡ್ತಾರೆ, ಬರ್ತೀನಿ ಈ ಥರ ಅಂತಲೇ ಇದ್ದೆ. ಅದಕ್ಕೀಗ ಲಾಸ್ಟ್ ಟೈಮ್ ಇಲ್ಲ, ಅದಕ್ಕೆ ಹೋಗ್ಬಿಟ್ಟು ಇಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇದನ್ನು ಎತ್ಕೊಂಡು ಹೋದರೆ ನೋಡೋಣ ಏನು ಬರುತ್ತೆ. ಅದು ಸ್ಮಾಲ್ ಕ್ವಾಂಟಿಟಿ ಗೋಲ್ಡ್ ಬರ್ತಾ ಇರೋದು. ಸೊ ಏನು ಮಾಡೋದು ತಲೆಯಲ್ಲಿ ಐಡಿಯಾ ಇಲ್ಲ. ಅಲ್ಲಿ ಹೋದಾಗ ಡಿಸೈನ್ಸ್ ನೋಡಿ ಏನು ಅನಿಸುತ್ತೆ ಅನ್ನೋ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇದನ್ನು ಓಪನ್ ಮಾಡ್ಕೊಂಡ್ವಿ. ಇದು ಏನಕ್ಕೆ ಇಡ್ತೀವಿ ಅಂತ ಆಲ್ರೆಡಿ ಒಂದು ವಿಡಿಯೋ ಇದೆ, ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೋಡಿಸ್ತಾ ಇದ್ರು ಖಾಲಿನೇ ಆಯ್ತಾ ಇಲ್ಲ ಗೈಸ್. ಅಪ್ಪ ಕಳ್ಳರು ಗೈಸ್ ಎತ್ಕೊಂಡ್ಬಿಟ್ಟಿರ್ತಾರೆ ಯಾರು ಹೇಳಕ್ಕಾಗಿಲ್ಲ ಗೈಸ್. ಇವರೇ ಏನೋ ಕೈ ಆಡ್ಸ್ಬಿಟ್ಟಿರಂಗವ್ರೆ. ಈಗ ಇಲ್ಲಿಟ್ಟಿದ್ರೆ ಅವೇ ಎತ್ಕೊಂಡು ಹೋಗೋದು, ನಾವಲ್ಲ. ಹಿಂಗೆ ಎಲ್ಲ ಹೊಸ ನೋಟೆ ಐತೆ, ಎಲ್ಲ ಹೊಸ ನೋಟೆ ಹಾಕಿರೋದು ಅಂತ. 5 ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೊಳಕ್ಕೆ ಅಂತ ಉಂಡಿಲಿ ದುಡ್ಡು ಇಡೋದು ಗೈಸ್. ಸೊ ಈ ವರ್ಷ ಏನು ಬರುತ್ತೆ ನಾವು ಗೈಸ್ 500 ರೂಪಾಯಿ ನೋಡಿ. ಓ ಅದು ಅರ್ಧ ನೋಟ್ ಹಾಕಿರೋದಿದೆ. ಎಲ್ಲಿ ಹೆಚ್ಚು ಮಾಡ್ಕೊಂಡಿಲ್ಲ ತಾನೆ, ಅಲ್ಲೆಲ್ಲ ಮಾಡ್ಕೊಂಡಿರಂಗಿದೆಯಾ? ಎಲ್ಲ ನಂದು ಅಂತಾರೆ, ಎಷ್ಟೇ ಕೊಟ್ಟರು ಬರೋಕ್ಕೆ ಸಮಯ. ಕರೆಕ್ಟಾಗಿ 25,000 rupees ಸೇವ್ ಮಾಡಿದ್ದೀನಿ ಗೈಸ್. ಅದು 360 rupees, 500-600 ಗೈಸ್. ಇದನ್ನು ಎತ್ಕೊಂಡು ಇವಾಗ ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಹೋಗೋಣ. ಅಲ್ಲೋದ್ಮೇಲೆ ಏನೇನಾಗುತ್ತೆ ಅಂತ ನೋಡೋಣ. ಯೂಟ್ಯೂಬಲ್ಲಿ ಗೈಸ್ ಅಮೌಂಟ್ ಬರುತ್ತೆ ನಿಜ, ಆದರೆ ಎಲ್ಲ ತಿಂಗಳು ಒಂದೇ ಥರ ಅಮೌಂಟ್ ಬರ್ತಿರ್ಲಿಲ್ಲ. ಸೊ 1 ತಿಂಗಳಿಗೆ ನಾವು ಅಷ್ಟೊಂದು ಯೂಸ್ ಆಗೋಲ್ಲ. 1 ತಿಂಗಳು 10,000 ಬಂದರೆ 1 ತಿಂಗಳು 13,000 ಬರುತ್ತೆ, 1 ತಿಂಗಳು 23,000 ಬರುತ್ತೆ, 1 ತಿಂಗಳು 14,000 ಆ ಥರ 1 ತಿಂಗಳು ಬರೋ ಥರನೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂಗಿಲ್ಲ. ಸೊ ಆ ಥರ ಬರೋದು ಅಮೌಂಟು ಇಷ್ಟೇ ಅಮೌಂಟ್ಗೆ ಅಂತ ಯೂಟ್ಯೂಬ್ ಮಾಡ್ತಾ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಒಂದು ಗೋಲ್ ಕೂಡ ಇದೆ, ಅದು ಆಗಬೇಕು ಅಂತ ಅಷ್ಟೇ.
ಸೊ ಅದು ಬಂತಲ್ವಾ ಅದನ್ನ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾವು ಈ ಥರ ಸ್ಕೀಮ್ ಹಾಕೊಂಡ್ವಿ ಅಷ್ಟೇ. ಎಲ್ಲಾದರೂ ಒಂದು ಕಡೆ ಅದು ಮೆಮೊರಿಯಾಗಿ ಉಳ್ಕೊಳ್ಳೋದಲ್ವಾ, ಅದು ಆ ದುಡ್ಡಿಂದ ಏನೋ ತೊಗೊಂಡ್ವಿ ಅಂತ ಅಂದ್ಕೊಂಡ್ವಿ. ನಾನು ರಂಗ ನನ್ನ ಮಗ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆ ದುಡ್ಡಲ್ಲಿ ಗೋಲ್ಡ್ ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಬನ್ನಿ ತೋರಿಸ್ತೀವಿ. ಥ್ಯಾಂಕ್ ಯು ರಂಗ. ಗೈಸ್ ಹಂಗೆ ಬರ್ಡೇ ದಿನ ಇವರು ಶೂ ಬುಕ್ ಮಾಡ್ಕೊಂಡ್ರಲ್ಲ ಅದು ಕೂಡ ಬಂದಿದೆ. ಸೊ ವೈಟ್ ಕಲರ್ ಶೂ ಬುಕ್ ಮಾಡ್ಕೊಂಡಿದ್ರು, ರಂಗ್ ಅವ್ರದ್ದು ಬ್ಯಾಕ್ ಕಂಪ್ನಿದು. ಸೊ ಅವ್ರದ್ದು ಬಂತು ಫೈನಲಿ. ಇದನ್ನು ತೋರಿಸ್ತೀನಿ. ಒಂಚೂರು ಡ್ಯಾಮೇಜ್ ಆಗಿಬಿಟ್ಟಿದೆ. ಇದು 3 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿರೋದು. ಇಲ್ಲಿ ನೋಡಿ ಕಟ್ಟಾಗಿದೆ. ಅದಕ್ಕೆ ಇದನ್ನು ಸ್ವಲ್ಪ ರೆಡಿ ಮಾಡಿಸೋಣ, ಅವ್ರ ಅಂಗಡಿದೆ ಅಲ್ವಾ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀರಿ. ಇದನ್ನು ಸುಮಾರು ಜನ ಕೇಳಿದ್ದಾರೆ. ಒಳ್ಳೆ ಪೀಸ್ 2 ಸಲ ಹಾಕಿರೋದು. ಸೊ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ವಿ, ಅದು ಕಟ್ಟಾಗಿರೋದಕ್ಕೆ ಬೇರೆ ಇಟ್ಬಿಟ್ಟು ಇದನ್ನು ಇಸ್ಕೊಬಂದಿದ್ದೀವಿ. ಸೊ ಇವಾಗ ರೆಡಿ ಮಾಡಿಸೋಣ ಇದನ್ನ. ಇವಾಗ ತಿಂಡಿ ಎಲ್ಲ ಮುಗಿಸಿ ಗೈಸ್ ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ನೀವು ಬನ್ನಿ ಹೋಗೋಣ. ಇವತ್ತು 2 ವೀಲರಲ್ಲಿ ಹೋಗ್ತಾ ಇದ್ವಿ, ಇಲ್ಲೇ ಇರೋದು ಕನೆ. ಅದಕ್ಕೆ ಅಂದರೆ ಇವತ್ತು ಫುಲ್ ಕೊಡಿಸ್ತಾರೆ ಗೈಸ್. ನಾನು ಏನು ಕೇಳಿದ್ರು ಕೊಡಿಸ್ತಾರೆ. ನೋ ಕ್ಯಾಬಿನ ಈಗ ಹೇಳಂಗೆ ಇಲ್ಲ ನೋಡಿ. ಬೈಕಲ್ಲಿ ಹೋಗೋದ ಅಂದ್ಬಿಟ್ಟು ಇವಾಗ ಕಾರಲ್ಲಿ ಹೋಯ್ತವ್ರೆ. ಹೆಂಗೆ ಅಂದರೆ ಬರೀ ಉಲ್ಟಾ ಪ್ಲಾನ್ಗಳು. ಯಾಕರಂಗ ನಿನಗೆ ಅಲ್ಲಿ ಮಾವದಿರು ಇರ್ತಾರೆ, ಪೋಲಿ ಮಾವಗಳು. ಅದಕ್ಕೇನೆ ಯಾಕೆ ಸುಮ್ಮನೆ ಇದನ್ನ ಇವರು ಕೂಡಿಟ್ಟಿದ್ರಂತೆ. ಇದ್ರಲ್ಲಿ ಬರೀ ಚಿಲ್ಡ್ರನ್ ಐತೆ. ಕೊಟ್ಟವ್ರು ಎಷ್ಟು ಇಟ್ಕೊಳಕ್ ಸಿಕ್ಕಾಬಟ್ಟೆ ವೆಯ್ಟ್ ಐತೆ. ಬೆಳಗ್ಗೆ ವೆಯ್ಟ್ ಇಲ್ಲ ಅಂತಿದ್ದಲ್ಲ ರಂಗ, ತಗೋ ಅದಕ್ಕೆ ವೆಯ್ಟ್ ಇರೋದು. ವೆಯ್ಟ್ ಇಲ್ಲ ಅಂದಲ್ಲ, ಅದಕ್ಕೆ ವೆಯ್ಟ್ ಇರ್ಲಿ ಅಂತ ತಗೋ. ನಾನೆಲ್ಲ ಹೇಳಿ ನೀನು ದೇನ್ ಬಿಟ್ಟವ್ರೆ ಅಂತ. ಸುಮಾರು ಟೈಮಿಂದ ನಾನಿಲ್ಲ ಇದೊಂಚೂರು ರಿಪೇರಿ ಆಗಬೇಕು. ನನ್ನದು ಲಾಂಗ್ ಚೈನ್ ಇದಾಗಿಲ್ಲ. ಏನು ಬಂದ್ಬಿಟ್ಟಿದ್ಯಾ? ಇದು ನಿಮಗೆ ತಗೊಂಡು ಹಿಟ್ಟರಲ್ಲಿ ಹೌದಾ? ಸ್ಟೋನ್ ಫಿಕ್ಸ್ ಆಗಬೇಕು. ಅದು ಕೊಡಿ, ಅದು ಲಂಚ್ ಹೋಗಿದ್ದಾರೆ ಅಷ್ಟರಲ್ಲಿ. ಅದ್ರಲ್ಲಿ ಅದೇ ಇದೆ. ನೋಡಿ ಗೈಸ್, ಬಂದ ತಕ್ಷಣ ಏನು ಅಂತ ಚೆನ್ನಾಯ್ತಾ ತೋರಿಸು. ಅದು ಇದನ್ನು ಹಾಕು ನೋಡು. ನಿಂಗೆ ಹಾಕ್ದಾಗ ಏನು ಈ ಥರದ್ದು ನೀವು ಹಾಕೋಬೋದು. ಅದು ಕಮ್ಮಿ ಅಲ್ವಾ? 1 ಗ್ರಾಮ್ 2 ಗ್ರಾಮ್ ಯಾವ್ದಾಯ್ತು? ನೀವು ನಿಮ್ಗೆ ಹಾಕ್ದಾಗ ಏನು ಕಂಫರ್ಟ್ ಬರ್ತೈತೆ ಅದನ್ನ ಹೇಳಿ. ನೀವು ಆಮೇಲೆ ಎಡಿಟ್ ಮಾಡ್ತೀರಲ್ಲ, ನನ್ನ ತೆಗೆದು ಬಿಡಿ. ಯಾಕೆ ನೀವು ಬಿಡಬಾರ್ದಾ? ಚೆನ್ನಾಗಿತ್ತಲ್ಲ ಇದು. ಹಾಂ, ಇದೆಲ್ಲ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. 18 ಕರೆಕ್ಟ್, ಏನೂ ಆಗಲ್ಲ. ಚೆನ್ನಾಯ್ತಾ? ತುಂಬ ಚಿಕ್ಕ ಇಷ್ಟೇನಾ? ಇದೆ ಮಮ್ಮಿ, ಈ ಥರ ಸ್ಟೋನ್ ಇದಿರಲಿ. ಓಕೆ, ನೋಡ್ತೀರಿ? ಹಾಂ, ಅದೆರಡು ಬೇಡ ಈ ಥರ ಬೇಡವಲ್ಲ? ಹಾಂ, ನಂಗೆ ಸ್ಟೋನ್ ಇರೋದೇ ಬೇಕು, ವೈಟ್. ಓಕೆ, ಈ ಥರದಲ್ಲಿ ಇದಿಲ್ಲ? ಇರಲಿ, ಇದೆರಡು ಇರಲಿ. ಸರಿ, ನೋಡ್ತೀರಿ? ಹಾಂ, ಇದು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲೇ. ಏನ ಎರಡು ಇಟ್ಟಿರ್ತೀನಿ, ಹಾಕಿ ನೋಡಿ. ಈ ಥರ ಒಂದು ಯಾವುದಾದ್ರೂ ಒಂದು ಸೆಟ್ ಬಾಳೆ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದು ಇದೆಲ್ಲ ಅದು ಆ್ಯಂಟಿಕ್ ಬಣ್ಣ ಆಯಿತು. ಅದ್ರ ಜೊತೆಗೆ ಈಗ ಮಿಕ್ಸ್ ಮಾಡೋಕ್ಕೆ. ಹೌದಾ? ಸ್ವಲ್ಪ ಟೈಟೇ ಇದು. ಇಲ್ಲ, ಎಲ್ಲಿದೆ? ಇದಲ್ವ ಲೂಸ್ ಹೆಂಗಾಗ್ತೈತೆ? ಆ ಕೈಗೆ ಅವ್ರು ಹಾಕೊಳ್ಳೋದೇ ಇಲ್ಲ. ದಾರ ಎಲ್ಲ ಹಾಕ್ಕೊಂಡಿದ್ದಾರೆ. ಬೇಡ, ಟೇಕ್ ಇಟ್. ತೋರಿಸು.
ನೋಡು ಅದಕ್ಕೆ ನೋಡು ಒಂಥರ ರಾಧೆ ಕಣ್ಣ ಕಾಣ್ತಾ ಇದೆಯಾ ಅಲ್ಲಿ ನೋಡಿ ಮಿರರಲ್ಲಿ ಇಲ್ಲೇ ಸಾಕು ಗೊತ್ತಾಯ್ತು. ಕೊಡ್ಲಾ ಹಾಂ ಇದನ್ನು ತಗೊಳ್ಳ, ಹಾಂ ತಗೋ, ಇದನ್ನು ತಗೊಳ್ಳ, ಅದು ತಗೋ, ಇದನ್ನು ತಗೊಳ್ಳ. ಅದನ್ನು ತಗೋ. ರೀಲ್ಸ್ ಆಯಿತು ನಮ್ಮದು. ಲಾಸ್ಟಲ್ಲಿ ನನ್ನ ಲಾಸ್ಟಲ್ಲಿ ಗ್ಲಾಸ್ ಮುಂದೆ ನಿಲ್ಲಿಸ್ತಾರೆ, ನಿಲ್ಲಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡೋಗು. ಇದು ಹೊಡೆದ್ಬಿಡ್ತಾರೆ, ಬ್ರೇಕ್ ಮಾಡ್ತಾರೆ, ತೆಗಿಯೋಕ್ಕಾಗಲ್ಲ. ಮುರ್ದೋಯ್ತು ರಂಗ ಎಲ್ಲ ಪೀಸ್ ಪೀಸ್ ಆಗೋಯ್ತು. ಅದು ಆ್ಯಕ್ಚುಲಿ ನನ್ನ ಸೊಂಟು ಡಬ್ ಮ್ಯಾಚಿಂಗು. ನನ್ನ ಸೊಂಟು ಡಬ್ ಇದೆಲ್ಲ ಅದ್ರ ಮ್ಯಾಚಿಂಗ್ ಬ್ಯಾಂಗಲ್. ಒಂದು ಕತೆ ಸಾಕು ಅಷ್ಟೇ. ಯಾಕೆ ಒಂದು ಕೇಳ್ತೀನಿ, ನಾನು ಅವಾಗೇನು ಹೇಳ್ತಾ ಇದ್ದೆ, ಇನ್ ಕೇಸ್ ನೀವು ಮಾಡ್ಸೋದಾದ್ರೆ 1 ತಿಂಗಳು ಮುಂಚೆ ಬಂದ್ರಿ, ಏನು ಬೇಕು ಆರ್ಡರ್ ಮಾಡಿಸ್ಕೊಡ್ತೀನಿ. ನಮ್ಗೆ ಅದು ಗೊತ್ತೇ ಇಲ್ಲ, ಅದು ಐಡಿಯಾ ಇರಲಿಲ್ಲ. ಅವ್ರಿಗೇನು ಗೊತ್ತಿಲ್ಲ. ಹೋದ್ರೆ ಆಯ್ತು ಈಗಲೇ ಏನಕ್ಕೆ ಅವ್ರು ಇವತ್ತು ಇಂಟ್ರೆಸ್ಟ್ ಇಲ್ಲ. ಬಿಸಿ ಬರ್ತಾರೆ, ಬಿಸಿ ಇವತ್ತು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಕಾಫಿ ಕುಡಿಯಂಗೂ ಹೌದು, ಅವ್ರು ಆಚೆ ಬರೋದೇ 1 hour ಅಷ್ಟೇ ನಮ್ಮ ಜೊತೆ. ನಾವಿನ್ನ ಕಬ್ಬನ್ ಪಾರ್ಕು ನೋಡಿಲ್ಲ ಬೆಂಗಳೂರಲ್ಲಿ, ಗೊತ್ತಾ? ಯಾಕೆ ಸರ್ ಹಿಂಗೆ ಮಾಡ್ತೀರಾ? ಅಷ್ಟು ಬ್ಯುಸಿ. ಮಾಡಿ ಇವಾಗ ಮಾಡೋದಿದ್ರೆ ಮಾಡಿ. ಮಾಡ್ತೀವಿ ಕಬ್ಬನ್ ಪಾರ್ಕ್ ನೋಡಿ. ये ಸಪ್ರೇಟ್ ಮಿಲ್ಕ್ ಅರ್ಗೆ ನಮ್ಮ ಓಲ್ಡ್ ಗೋಲ್ಡ್ನ ಕರಗಿಸ್ತಾ ಇದ್ದಾರೆ ನಮ್ಮ ಮುಂದೆನೇ. ಸೊ ಪ್ರೊಸೆಸ್ ಏನೇನೆಲ್ಲ ಇದೆ ನಮ್ಮ ಮುಂದೆನೇ ನಡೀತಾ ಇದೆ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಾವು, ಯಾವುದೇ ಥರ ಮುಚ್ಚುಮರೆ ಇಲ್ಲ. ನೋಡ್ಬೋದು ನೀವು ನಮ್ಮ ಗೋಲ್ಡ್ನ ಕರಗಿಸಿ ಯಾವ ಥರ ಲಿಕ್ವಿಡ್ ಮಾಡಿ ಅದರಲ್ಲಿ ಹಾಕಿದ ತಕ್ಷಣ ಅದು ಗಟ್ಟಿ ಆಗ್ತಾಯಿದೆ. ಈ ಪ್ರೊಸೆಸ್ ಇರುತ್ತೆ. ಸೊ ಇದಾದಮೇಲೆ ಇದನ್ನು ತೊಗೊಂಡು ಒಂದು ಯಾವುದೋ ಲಿಕ್ವಿಡ್ ಅಥವಾ ನೀರು ಇರ್ಬೋದು ಅನ್ಕೋತೀನಿ, ನೀರಲ್ಲಿ ಇದ್ದ ತಕ್ಷಣ ಅದು ಗೋಲ್ಡ್ ಕಲರ್ ಬರುತ್ತೆ. ಆ ಮಿರರೇ ತುಂಬ ಚೆನ್ನಾಗಿದೆ ಫ್ರೇಮ್. ಆಯಿತು ತಿರುಗು. ಯಾವ ನಂದು 27 ಇತ್ತು. ಹಾಕಿ ಒಂದ್ಸಲ ಅಲ್ಲೇ, ಅದಕ್ಕೆ ಅದನ್ನು ಕೊಡ್ಲಾ ಅಂದಿದ್ದು. ಗೈಸ್ ಫೈನಲಿ ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ವಿ. ಏನು ಅನಿಸ್ತು ರಂಗ? ಫುಲ್ ತಲೆನೋವು ಅನ್ನಿಸ್ತು. ಖುಷಿ ಆಯ್ತಾ? ಹಾಂ ಗೈಸ್, ನಮ್ಮ ದುಡ್ಡು ಖರ್ಚು ಮಾಡಿದೆ ಏನಿತ್ತು ಅದರಲ್ಲಿ ನಮ್ಮ ಉಂಡಿ ದುಡ್ಡು ಎಲ್ಲ ಖರ್ಚು ಮಾಡಿ ಒಂದು 6,000 ಎಕ್ಸ್ಟ್ರಾ ಆಗಿದೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್ ಏನು ತೊಗೊಂಡ್ವಿ ಅಂತ. ಆ್ಯಕ್ಚುಲಿ ಒಂದು ಬೆನಿಫಿಟ್ಸ್, ಒಂದು ದುಡ್ಡು ಅಮೌಂಟ್ ಕಟ್ಟಿದ್ಲು ಇವಳು. ಸೊ ಅದರಿಂದ ಅದೊಂದು ಅಮೌಂಟು, ಆಮೇಲೆ ಇವಳ ಹತ್ರ ಹಳೆ ಗೋಲ್ಡ್ ಇದ್ದದ್ದು, ಸೊ ಅದೆಲ್ಲ ಸೇರಿ ಒಂದು ಲೆವೆಲ್ಗೆ ಇನ್ನೊಂದು 6,000 ಮಾತ್ರ, 6,200 ರೂಪಾಯಿ ಎಕ್ಸ್ಟ್ರಾ ಕಟ್ಸ್ಕೊಂಡ್ರಷ್ಟೇ. ಅದರಲ್ಲೇ ಎಲ್ಲ ಆಯಿತು. ಅದಕ್ಕೆ ಖುಷಿ, ತಲೆನೋವಿಲ್ಲ. ನಾನು ಯೂಟ್ಯೂಬಲ್ಲಿ ಸುಮ್ಮನೆ ದುಡ್ಡು ರ್ಯಾಂಡಮ್ ಆಗಿ ಹೇಳಿದ್ದು ಗೈಸ್, ಅದು ಇಷ್ಟಿಷ್ಟೇ ಬರುತ್ತೆ ಅಂತಲ್ಲ, ಅದನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳಿರೋದು. ಒಂದೊಂದು ತಿಂಗಳು ಒಂದೊಂದು ಥರ ಬರುತ್ತೆ, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿ ತೊಗೊಂಡಿರೋಂಥದ್ದು. ಇದು ಆ್ಯಕ್ಚುಲಿ ವರ್ತ್ ಅನಿಸ್ತು. ಸ್ಕೀಮ್ ಕಟ್ಟೋದು ಬೇಡ ಅನ್ಕೋತಿದ್ವಿ, ನೋಡೋಣ ಈಗ ಈಸಿ ಆಗುತ್ತೆ ನಮಗೂ. ಬಟ್ ಗೋಲ್ಡ್ ರೇಟಿಂಗೆ ಪ್ರತಿ ಮಂತು ಚೇಂಜ್ ಆಗೋದೇ ಒಂದು ಬೇಜಾರು ಅಷ್ಟೇ ಅಲ್ವಾ ರಂಗ? ಒಂದೇ ರೇಟ್ ಇದ್ದರೆ ಖುಷಿಯಾಗಿ ಕಟ್ಬಿಡ್ಬೋದು ಗೈಸ್, ಅದೇ ಒಂದು ದೊಡ್ಡ ತಲೆನೋವು. ನಿಮಗೆ ಗೊತ್ತು ಲಾಸ್ಟ್ ಇಯರ್ ಎಷ್ಟು ವೇರಿಯೇಷನ್ಸ್, ಅದರಿಂದ ನಮಗೆ ಕಮ್ಮಿ ಆಯಿತು. ಆ್ಯಕ್ಚುಲಿ 20 ಗ್ರಾಮ್ ಅಷ್ಟು ಬಂದಿದೆ ನಾವು ಕಟ್ಟಿರೋದಕ್ಕೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಇವಾಗ ನಾವು ಜ್ಯುವೆಲ್ಲರಿ ತೊಗೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ನಮ್ಮ ರಂಗ ಅವರು ನಾಳೆ ಪಂಚಾಮೃತ ಮಾಡ್ಕೋತಾ ಇದ್ದಾರೆ. ಹಿಂಗೆ ಹಚ್ಕೋತಾರೆ ಅಂತ ಪ್ರಸಾದಕ್ಕೆ ಅಂತ ಇಡೋಕ್ಕೆ. ಗೈಸ್ ಇವಾಗ ಪೂಜೆ ಮಾಡ್ತಾಯಿದ್ವಿ. ಗೋಲ್ಕ ಮತ್ತೆ ತೊಳೆದು ಇವಾಗ ಅದನ್ನು ಇಡ್ತಾಯಿದ್ದೀವಿ ಮತ್ತೆ ಹೊಸದಾಗಿ. ಸೊ ನಮ್ಮ ರಂಗ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಪಂಚಾಮೃತ ಕೂಡ ರೆಡಿ ಆಯಿತು. ಗೈಸ್ ಹುಣ್ಮೆ ದಿನ ಏನೇ ತೊಗೊಂಡ್ರು, ಹಿಂದೆ ಮುಂದೆ ಹುಣ್ಮೆ ದಿನ ಈ 3 ದಿನ ನೀವೇನೇ ತೊಗೊಂಡ್ರು ತುಂಬ ಒಳ್ಳೆಯದಂತೆ, ಮತ್ತೆ ರಿಪೀಟ್ ಆಗುತ್ತೆ. ಸೊ ಆ ನಂಬಿಕೆ ನನಗಿದೆ. ಹಾಗಾಗಿ ಗೋಲ್ಕ ಕೂಡ ಇವತ್ತೇ ಹೊಡೆದ್ವಿ ನಾವು. ನಮ್ಮ ಮನೆಗೆ ಲಕ್ಷ್ಮಿ ಥರ ಈ ಹುಣ್ಮೆ ದಿನ ಗೋಲ್ಡ್ ಬಂದಿದೆ. ಸೊ ತುಂಬ ಖುಷಿ ಇದೆ. ಓಂ ಶ್ರೀ ಪದ್ಮಾವತಿ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ.
ಓಂ ಶ್ರೀ ಪದ್ಮಾವತಿ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ಪದ್ಮಾವತಿ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಇವಾಗ ಉಂಡಿಗೆ ಇವತ್ತಿಂದ ಓಪನ್ ಆಗ್ತಿದೆ. ಉಂಡಿ ಒಳಗಡೆ ದುಡ್ಡು ಹಾಕ್ತಾ ಇದ್ದಾರೆ ನಮ್ಮ ರಂಗ. ಹಿಂಗೆ ಬರ್ತಾ ಇರಲಿ ಅಂತ ಪೂಜೆ ಮಾಡಿದ್ದಾರೆ. ತಗೊಳ್ಳಿ ಮಹಾಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು. ನಿಮ್ಮ ಕಡೆಯಿಂದ ನಂದಾದ್ರೆ ನಿಂದಾದ್ರೆ ಒಂದೇ ತಾನೇ. ರಂಗ ಹುಷಾರಿದೆಯಾ ರಂಗ? ನೋಡಿ ಗೈಸ್ ಇವತ್ತು ಆ್ಯಕ್ಚುಲಿ ನಮ್ಮ ಸ್ಕೀಮ್ ಮುಗಿದು ಇನ್ನು 2 ಡೇಸ್ಗೆ ಕ್ಲೋಸೇ ಆಗಿಬಿಡ್ತಾ ಇತ್ತು. ಆಗ್ತಿರಲಿಲ್ಲ ಏನು ಬೈ ಮಾಡೋಕ್ಕೆ ನಾವು. ಸೊ ಹೋದ್ವಿ, ಬಟ್ ನಾವು ಬಿಸ್ಕೆಟ್ ತೊಗೊಳ್ಳೋ ಐಡಿಯಾ ಇತ್ತು ಇಬ್ರಿಗೂ. ಆ್ಯಕ್ಚುಲಿ ಈ ಸಲ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ನಮ್ಗೆ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾವು ಕಟ್ಟಿರೋ ಅಮೌಂಟ್ಗೆ ಬಟ್ ಆ್ಯಕ್ಚುಲಿ ತೊಗೊಬೇಕು ಅಂತ ಅಂದರೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಾಕ್ಬೇಕಾಗಿತ್ತು. ಸೊ ಅದು ಇವಾಗ ಆಗಲ್ಲ ಈ ಟೈಮಲ್ಲಿ ಅಂತೇಳಿ ನಾವು ಅದನ್ನು ಡ್ರಾಪ್ ಮಾಡಿ ಬಿಸ್ಕೆಟ್ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಆದರೆ ಈ ಸ್ಕೀಮ್ ಕಟ್ಟೋರಿಗೆ ಬಿಸ್ಕೆಟ್ ಕೊಡಲ್ವಂತೆ. ಸೊ ಮಾಡಿರೋ ಗೋಲ್ಡೇ ತೊಗೋಬೇಕಂತ ಇತ್ತು. ಆ್ಯಂಡ್ ನಾವು ಆರ್ಡ್ರ್ ಕೊಡೋಕ್ಕೆ ಕೂಡ ಆಗಲ್ಲ, 1 ತಿಂಗಳು ಮುಂಚೆನೇ ಕೊಡಬೇಕಿತ್ತು. ಅದು ಕೂಡ ಆಗಲಿಲ್ಲ. ನಾನೊಂದು ಬಳೆ ಹಾಕಿದೆ ಬೆಳಿಗ್ಗೆ, ನೀವು ನೋಡಿರ್ತೀರ. ಅದನ್ನೇ ಸೇಮ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ, ಇನ್ನೊಂದು 2 ಆಗುತ್ತೆ ಅಂತ. ಬಟ್ ಅವ್ರು ಅದು ಆಗಲ್ಲ ಅಂದಾಗ ಅದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಇದನ್ನು ತೊಗೊಂಡ್ವಿ. ಸೊ ವರ್ತ್ ಅನಿಸ್ತಾರಂಗ? ವರ್ತ್ ಅನಿಸ್ತು. ಬಟ್ ಆ್ಯಕ್ಚುಲಿ ನಾವು ಕಟ್ಟಿರೋ ಅಮೌಂಟ್ಗೆ ಸೊ ಬೋನಸ್ ಅಂತ ಸೇರಿಸಿ ಸಮ್ ಅಮೌಂಟ್ ಸೇರಿಸಿ ಕೊಡ್ತಾರೆ. ಬಟ್ ಏನು ಲಾಸ್ ಇಲ್ಲ ಸೊ ನಾವು ಕಟ್ಟೋ ಅಮೌಂಟ್ಗೆ. ಬಟ್ ಏನಪ್ಪ ಅಂತ ಅಂದರೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ತೊಗೊಬೇಕಾದ್ರೆ ಅಷ್ಟು ಅಮೌಂಟ್ ತೊಗೊಂಡೋಗಿ ಕಟ್ಟಬೇಕಲ್ಲಪ್ಪ ಅನ್ನೋದೊಂದು ಬಾಧೆ ಇರ್ತದೆ. ಬಟ್ ಈ ಥರ ಒಂದು ಕಡೆ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ತೊಗೊಂಡೋಗಿ ಒಂದು ಕಡೆ ಅವ್ರ ಹತ್ರನೇ ಕಟ್ಟಿದಾಗ ಸೊ ಲಾಸ್ಟ್ ಟೈಮಲ್ಲಿ ಒಂದು ಬರುತ್ತಲ್ಲ, ಅದು ಖುಷಿಗಿಂತ ಇನ್ನು ಬೇರೆ ಏನು ಬರೋಲ್ಲ. ಎಂದು ನಮ್ಮ ಯೂಟ್ಯೂಬ್ ಮಾಡಿ ಇದನ್ನ ಗಿಫ್ಟ್ ಆಗಿ ಈಗ ಪರ್ಚೇಸ್ ಮಾಡಿದ್ವಿ ಫಸ್ಟ್ ಇಯರು. ಸೊ ಎಷ್ಟು ಮಟ್ಟಿಗೆ ಖುಷಿ ಇದೆ? ತುಂಬ ಖುಷಿ ಇದೆ. ಬಟ್ ನಾವು ಯೂಟ್ಯೂಬ್ ಮಾಡಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ, ಏನೋ ಒಂದು ಕ್ರೇಜ್ಗೆ ಏನು ಮಾಡ್ದೋ. ಬಟ್ ಆ್ಯಕ್ಚುಲಿ ದುಡ್ಡಿಗೆ ಅಂತ ಮಾಡಿಲ್ಲ, ಸುಮ್ಮನೆ ಒಂದು ಎಂಟರ್ಟೈನ್ಗೆ ಇರಲಿ ಅಂತ ಮಾಡಿದ್ರಿ. ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ ಗೈಸ್, ನೀವು ಅದೇ ಥರನೇ ಸಪೋರ್ಟ್ ಮಾಡಿ. ನಿಮ್ಮದು ಆಶೀರ್ವಾದ ನಮ್ಗೆ ಯಾವಾಗಲೂ ನಮಗಿರಲಿ. ಯೋಶಿತ್, ನಿಮಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಯ್ತು. ಬಟ್ ಒಂದೇ ಒಂದು ದುಃಖ, ನನಗೇನು ತೆಗೆದುಕೊಟ್ಟಿಲ್ಲ ಅಂತ ಒಂದು ದುಃಖ ಅವನಿಗೆ. ಸೊ ಅದು ಟೈಮ್ ಬರ್ತದೆ, ಆ ಟೈಮಲ್ಲಿ ನೀನು ಹಾಕಲಿಯ. ಇವಾಗ ಹಾಕೊಳ್ಳೋ ಟೈಮ್ ಇಲ್ಲ ನಿಂದು. ಅದು ವಿಡಿಯೋ ಮಾಡೋದೇನು ಅಷ್ಟು ಈಸಿ ಇಲ್ಲ. ನಾವು ಒಬ್ಬೊಬ್ರು ಮೂಡ್ ಹೆಂಗಿರುತ್ತೋ, ಆಮೇಲೆ ಯಾರ್ಯಾರು ಕೋಪ ಮಾಡ್ಕೋತೀವೋ, ನಾನು ಮಾಡಲ್ಲ ಇವತ್ತು, ನಾನು ಮಾಡಲ್ಲ, ಈ ಥರದ್ದೆಲ್ಲ ನಡೆದು ವಿಡಿಯೋ ಮಾಡೋದು ಅಷ್ಟೊಂದು ಈಸಿ ಇಲ್ಲ ವಿಡಿಯೋ ಮಾಡೋ ಕೆಲಸ. ಆ್ಯಂಡ್ ಒಬ್ಬೊಬ್ರು ಕೋಪ ಬಂದು ಎದ್ದೋಗಿರೋದು ಉಂಟು ಮಾಡಲ್ಲ ಅಂತ. ಆಮೇಲೆ ಎಷ್ಟೋ ಟೇಕ್ ಆಗಿಬಿಡುತ್ತೆ ಒಂದೊಂದ್ಸಲ. ಅವೆಲ್ಲ ರಿಸ್ಕ್ ಇದ್ರೇ ಮಾಡೋಕ್ಕಾಗೋದು. ಆ್ಯಂಡ್ ಎಂಜಾಯ್ ಮಾಡಬೇಕು ಆ ವಿಡಿಯೋ ಮಾಡಬೇಕಾದ್ರೆ. ಆಮೇಲೆ ಡೈಲಿ ನಾವು ಅಪ್ಲೋಡ್ ಮಾಡಿದ್ರೇ ಎಷ್ಟೋ ಬರ್ತಾ ಇರುತ್ತೆ. ನಾವು ಫೇಮಸ್ ಆಗಲಿ ಇರಲಿ ಇಲ್ಲಾಂದರೆ ಬರಲ್ಲ. ಆ್ಯಂಡ್ ಇವಾಗ ನಮ್ಮ ಗೋಲ್ಡ್ ತೋರಿಸ್ತೀನಿ. ಆದರೂ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಆ್ಯಕ್ಚುಲಿ. ಸೊ ನಮ್ಮ ಕಡೆಯಿಂದ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ಬಟ್ ಹೆಂಗೆ ನಮ್ದು ಇದು ಫಸ್ಟ್ ಟೈಮ್ ಯಾವ ಥರ ಬ್ಲಾಗ್ ಮಾಡಬೇಕು, ಸೊ ಒಂದು ಕಂಟೆಂಟ್ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮುಖಾಂತರ ಸೊ ಪ್ಲಸ್ ಆರ್ ಮೈನಸ್ ಏನಾನ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಕೊಡಿ. ನೋಡಿ, ಇದೆ ಬ್ಯಾಂಗಲ್ ನಾವು ತೊಗೊಂಡಿರೋದು. ಹತ್ರದಿಂದ ತೋರಿಸ್ತೀನಿ. ಗೈಸ್, ಇದು ನಾನು ಡೈಲಿ ಯಾವಾಗಲೂ ನಮ್ಮ ವಿಡಿಯೋದಲ್ಲಿ ಒಂದು ಓಲೆ ನೋಡಿರ್ತೀರ, ವೈಟ್ ಸ್ಟೆಡ್ಡು, ಅದು ತಿರ್ಪು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಚಿಕ್ಕದೇ ತೊಗೊಂಡಿದ್ದೀನಿ ಡೈಲಿ ಯೂಸ್ಗೆ ಅಂತ. ಸೊ ಇದೆರಡು ಬೈ ಮಾಡಿದ್ವಿ. ಆ್ಯಕ್ಚುಲಿ ಇದೊಂದು ಕತೆ ಇದೆ ಗೈಸ್. ಏನು ಗೊತ್ತಾ, ಇವಳು ಹಾಕ್ಕೊಂಡಿದ್ದು ಹಳೇದಿತ್ತಲ್ಲ, ಅದು ಆ್ಯಕ್ಚುಲಿ ಊರುಗಳಲ್ಲಿ ಆಚಾರಗಳು ಮಾಡ್ತಾರೆ ನೋಡಿ, ಅವ್ರ ಹತ್ರ ಆ್ಯಕ್ಚುಲಿ ಮಾಡಿಸಿದ್ರು. ಅವಾಗ ಅದು ತಿರ್ಪೇನೋ ಪ್ರಾಬ್ಲಮ್ ಆಗಿ ಸೊ ಅದನ್ನು ತೊಗೊಂಡೋಗಿ ಕೊಟ್ರಿ. ಅವರು ಅದನ್ನು ಕಲಿಸ್ಬಿಟ್ಟು ನಮಗೆ ಟೆಸ್ಟ್ ತೋರಿಸಿದ್ರು. ಈಗ 916 ಬರುತ್ತೆ, ಅದು ಕಮ್ಮಿ ಇರುತ್ತೆ, ಏನು ಟಚ್ ಅದು 70 ಟಚ್ ಬಂತು. ಆ್ಯಕ್ಚುಲಿ ಇದು ಬಂದು 916. ನೀವು ಇವಾಗಿಲ್ಲ, ಇನ್ನು 6 ತಿಂಗಳು 60 ವರ್ಷ ಬಿಟ್ಕೊಂಡೋದ್ರೂ ಸೇಮ್ 916 ಇರುತ್ತೆ. ಬಟ್ ಅವ್ರದ್ದು ಬಂದ್ಬಿಟ್ಟು 70 ಟಚ್ ಇತ್ತಲ್ಲ, ಸೊ ಅದರಿಂದ 13,155 ರೂಪಾಯಿ ಪರ್ ಗ್ರಾಮ್ ಟುಡೇ ರೈಟ್ ಇದೆ. ಬಟ್ ಆ್ಯಕ್ಚುಲಿ ಅವ್ರದ್ದು ಹಳೇದಿತ್ತಲ್ಲ, ಅದನ್ನ 10,000 ಚೇಂಜ್ಗೆ ಹಾಕ್ಕೊಂಡು. ಸೊ ಅಲ್ಲಿಂದ ಅಂದರೆ ಆಚಾರ ಹತ್ರ ಮಾಡಿಸ್ಬೇಕಾದ್ರೆ ದಯವಿಟ್ಟು ಯಾಮಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ಅಂದರೆ ಏನು ಹೇಳ್ತಾರೆ,
ಅದು ಹೇಳಕ್ ಬರ್ತಾ ಇಲ್ಲ ನನಗೆ ಆಕ್ಚುಲಿ. ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸ್ಬೇಕು ಒಂದು. ಇನ್ನೊಂದು ಅಂದ್ರೆ ಈ ಶೋರೂಮ್ಗಳೆಲ್ಲ ತಗೊಂಡ್ರೆ ಸೊ ಗೌರ್ಮೆಂಟ್ 916 ಬಿಲ್ ಸೀಲ್ ಇರುತ್ತೆ, ಇರುತ್ತೆ, ಬಿಲ್ ಕೇಸ್ ಇರುತ್ತೆ. ಹಾಕೋದು. ಸೊ ನಾಳೆ ದಿನ ಹೋದ್ರೆ ಆಗ್ಬೋದು. ಬಟ್ ಅದಕ್ಕೆ ಏನ್ ಬಿಲ್ ನೋಡ್ಕೊಂಡು ಹೋಗ್ತೀರಾ? 30 ವರ್ಷ ಅವ್ರು ಯಾವ ಆಚಾರ ಮಾಡೋಣ, ಬದುಕವನ ಸತ್ತವನ ಒಂದು ಗೊತ್ತಿಲ್ಲ. ಸೊ ದಯವಿಟ್ಟು ನಾವ್ ಯಾಮಾರ ಇರೋ ತರ ನೀವ್ ಯಾಮಾರಕ್ ಹೋಗ್ಬೇಡಿ. ಏನಿಲ್ಲ. ಸೊ ಶೋರೂಮ್ ಅಲ್ಲಿ ಹೋಗಿ ತಗೊಳ್ಳಿ. ಅವೆಲ್ಲ ಸಣ್ಣ ಪುಟ್ಟ ಅವಾಗ ಹೆಂಗಸ್ರುಗಳು ಮಾಡಿಸ್ಕೊತಿದ್ರು, ಅವಾಗ ಏನ್ ಗೊತ್ತು ಪಾಪ ಅವ್ರಿಗೆ. ಬಟ್ ಇವಾಗ್ಲೂ ಕೆಲವೊಬ್ರು ಆಚಾರ ಹತ್ರನೇ ಆದ್ರೆ ಕಮ್ಮಿ ಬರುತ್ತೆ ಅಂತ ಅವ್ರು ಹೋಯ್ತಾರ ಆಸೆಗೆ ಏನು ನಮ್ಗೆ ಮಾಡಲ್ಲ. ಗೊತ್ತಾಗಲ್ಲ. ಈ ತರ ಪ್ರಾಬ್ಲಮ್ ಆದಾಗ್ಲೇ ಗೊತ್ತಾಗೋದು. ಗೈಸ್ ಹತ್ರದಿಂದ ತೋರಿಸ್ತೀನಿ. ಎತ್ಕೊಂಡು ತೋರಿಸು. ಗೈಸ್ ದಿಸ್ ಕಲರ್ ನೋಡಿ, ಹೊಸ ಟ್ರೆಂಡ್, ಕಾಣಲ್ಲ. ಹೊಸ ಟ್ರೆಂಡ್. ಆ್ಯಕ್ಚುಲಿ ಹಾಕೊಂಡ್ರೆ ಭಾಳ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು. ಆ್ಯಕ್ಚುಲಿ ಡಿಸೈನ್ ತುಂಬ ಚೆನ್ನಾಗಿದೆ. ಸೊ ಬೇರೆ ಬ್ಯಾಂಗಲ್ಸ್ ತೊಗೊಂಡ್ರೆ ಸೊ ಒಂದೇ ಡಿಸೈನ್ ಇರುತ್ತೆ, ಫುಲ್ ರೈಟ್ ರೌಂಡ್ ಇರುತ್ತೆ. ಇದು ಬಟ್ ಅಂದರೆ ಒಂದೊಂದು ಸ್ಟೆಪ್ಸ್ಗೂ ಬೇರೆ ಬೇರೆ ಡಿಸೈನ್ ಇದೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಗೊತ್ತಾಗ್ಬಿಡುತ್ತೆ. ಸೊ ಸ್ಟೋನ್ ಆಗಲಿ ನೋಡಿ ಯಾವ ಥರ ಇದೆ ನೋಡಿ. ಅದು ನೀಡಿ ನೀಟಾಗಿ. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ನೋಡಿ, ಇದು ತುಂಬ ಇಷ್ಟ ಆಯಿತು ಗೈಸ್ ನನಗೆ. ಹತ್ರ ಹಿಡಿಬೇಡಿ, ಇದು ಬ್ಲರ್ ಆಯ್ತದೆ. ಆಯಿತು, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ. ಸೊ ಅದರಿಂದ ಇದನ್ನೇ ತಗೋ ಅಂತ ಹೇಳಿದೆ. ನನಗೆ ಪುಟಾಣಿನೇ ಇಷ್ಟ ಡೈಲಿ ಯೂಸ್ಗೆ, ಸೊ ಅದಕ್ಕೆ ಇದನ್ನೇ ತೊಗೊಂಡೆ. ನಿಮಗೆ ತೋರಿಸಿದ್ವಿ, ನಿಮಗೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೀವು ಇದೇ ಥರ ದುಡ್ಡು ಉಳಿಸಿ ಸ್ಕೀಮ್ ಕಟ್ಟಿ ಏನೋ ಒಂದು ಮಾಡಿ ತೊಗೊಳ್ಳಿ. ಚಿನ್ನ ತೊಗೊಳೋದ್ರಿಂದ ಯಾವತ್ತೂ ನಮ್ಮ ಮನೆ ಹಾಳಾಗಲ್ಲ, ಏನು ನಷ್ಟ ಆಗಲ್ಲ. ನಮ್ಗೆ ಯಾವ್ದಾದ್ರು ಕಷ್ಟ ಸುಖಕ್ಕೆ ತುಂಬಾ ಯೂಸ್ ಆಗುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಇದುವರೆಗೂ ನಾವು ಗೋಲ್ಡು ತೊಗೊಳೋದ್ರಿಂದ. ಆ್ಯಂಡ್ ನೀವು ಪರ್ಚೇಸ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಿರೆ ಸೊ ಕಮೆಂಟ್ ಮಾಡಿ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ತಪ್ಪು ಅಂತೇಳಿ, ಸರಿಯಾಗಿದ್ದರೆ ಸರಿ ಅಂತೇಳಿ. ಸೊ ಬೆಳೆಸೋದು ಬಿಡಿಸೋದು ಎರಡು ನಿಮ್ಮ ಕೈಲೇ ಇದೆ. ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.